ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026 ಕಾಂಪಿಟೇಟಿವ್ ಎಕ್ಸಾಮ್ ನ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಸೆಂಟ್ರಲ್ ಸ್ಕೀಮ್ಸ್ 2026 2026ರ ಪ್ರಮುಖ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಸ್ತೆ ದುರ್ಘಟನೆಯಲ್ಲಿ ಪೀಡಿತರಾದವರಿಗೆ ಆಕ್ಸಿಡೆಂಟ್ ಆದವರಿಗೆ ಉಚಿತ ಚಿಕಿತ್ಸೆ ನೀಡೋದಕ್ಕೆ 2026ರಲ್ಲಿ ಪ್ರಾರಂಭಿಸಲಾದ ಯೋಜನೆ ಯಾವುದು? ಸೊ ಸರಿಯಾದ ಉತ್ತರ PM ರಾಹತ್ ಯೋಜನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. PM ರಾಹತ್ ಯೋಜನೆ ವಿಶೇಷವಾಗಿ ರಸ್ತೆ ಅಪಘಾತವನ್ನು ಅನುಭವಿಸಿದವರಿಗೆ ನೀಡುವಂತಹ ಒಂದು ಉಚಿತ ಚಿಕಿತ್ಸಾ ಯೋಜನೆಯಾಗಿದೆ. ಇದನ್ನ 2026ನೇ ಸಾಲಿನ ಈ ವರ್ಷ ಫೆಬ್ರವರಿ 14ರಂದು ಉದ್ಘಾಟಿಸಲಾಯಿತು. 14ರಿಂದ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆ ಏನು ಕೇಳಿದ್ರೆ, ಈ ಯೋಜನೆಯಲ್ಲಿ ಅಪಘಾತವಾದ ದಿನದಿಂದ ಎಲ್ಲ ಬಗೆಯ ಚಿಕಿತ್ಸೆ, ವಿಶೇಷವಾಗಿ 7 ದಿನಗಳವರೆಗೆ ಸುಮಾರು 1.5 ಲಕ್ಷ ರೂಪಾಯಿವರೆಗಿನ ಉಚಿತ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಮಹತ್ವಪೂರ್ಣವಾದ ಯೋಜನೆ ಹೆಸರು PM ರಾಹತ್ ಯೋಜನೆ. ಭಾರತದಾದ್ಯಂತ 100 ಪ್ಲಗ್ ಅಂಡ್ ಪ್ಲೇ ಇಂಡಸ್ಟ್ರಿ ಪಾರ್ಕ್ಸ್ ಅನ್ನ ಅಭಿವೃದ್ಧಿಪಡಿಸೋದಕ್ಕೆ, ಡೆವಲಪ್ ಮಾಡೋದಕ್ಕೆ ಪ್ರಾರಂಭಿಸಲಾದ ಸೆಂಟ್ರಲ್ ಗವರ್ಮೆಂಟ್ ನ ಯೋಜನೆ ಯಾವುದು? ಸರಿಯಾದ ಉತ್ತರ ಭವ್ಯ ಯೋಜನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭವ್ಯ ಯೋಜನೆ. ಸೊ ಏನಿದೆ ಭವ್ಯ ಅಂತ ಕೇಳಿದ್ರೆ, ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನೆ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನೆ. ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನೆ ಭವ್ಯ ಅಂತ ಹೇಳಿದ್ರೆ, ಸೊ ಇದರ ಒಂದು ಮೂಲಕ 100ರಿಂದ 1000ವರೆಗಿನ, ಭಾರತದಲ್ಲಿ 100ರಿಂದ 1000ವರೆಗೆ 100 to 1000 ಔದ್ಯೋಗಿಕ ಪಾರ್ಕ್ಗಳ ನಿರ್ಮಾಣ ಮಾಡುವಂಥದ್ದು. ಔದ್ಯೋಗಿಕ ಪಾರ್ಕ್ಗಳ ನಿರ್ಮಾಣ ಮಾಡುವಂತಹ ಒಂದು ವಿಶಿಷ್ಟವಾದ ಯೋಜನೆ ಇದು ಭವ್ಯ ಯೋಜನೆ. ಭಾರತದಲ್ಲಿ VBG ರಾಮ್ಜಿ ಯೋಜನೆ ಜಾರಿಗೆ ಬಂದ ದಿನ ಯಾವುದು? VBG ರಾಮ್ಜಿ ಯೋಜನೆ. ಸರಿಯಾದ ಉತ್ತರ 1 ಜುಲೈ 2026. ಆಕ್ಚುಲಿ ಇದು ಈ ಹಿಂದೆ ಇದ್ದಂತ ಒಂದು ಯೋಜನೆ ಆಗಿದೆ. MNREG ಇದೆಯಲ್ಲ, ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ರೂರಲ್ ಗ್ಯಾರಂಟಿ ಸ್ಕೀಮ್, MNREG ಇದೆಯಲ್ಲ, ಇದು ಏನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇತ್ತಲ್ಲ, ಸೊ ಅದರ ನೂತನ ಹೆಸರು, ಹೊಸ ಹೆಸರು ಇದು VBG ರಾಮ್ಜಿ ಯೋಜನೆ ಅಂತೇಳಿ. ಏನಿದು VBG ರಾಮ್ಜಿ ಯೋಜನೆ ಅಂತ ಕೇಳಿದ್ರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ್ ಮಿಷನ್ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ್ ಮಿಷನ್. ಇದರ ಹೆಸರು ಯಾವ್ದ್ರದ್ದು? VBG ರಾಮ್ಜಿ ಅನ್ನುವಂತ ಹೆಸರು ಏನು ಕೇಳಿದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ್ ಮಿಷನ್ ಅಂತೇಳಿ. ಸೊ ಇದು ವರ್ಷದಲ್ಲಿ ಒಬ್ಬ ವ್ಯಕ್ತಿಗೆ 125 ಉದ್ಯೋಗ ದಿನಗಳನ್ನ ಸೃಷ್ಟಿ ಮಾಡುವಂತ ಯೋಜನೆ. ಔದ್ಯೋಗಿಕ ದಿನಗಳು ಅಂದ್ರೆ ವರ್ಷಕ್ಕೆ ಈ ಒಂದು ಯೋಜನೆಯ ಫಲಾನುಭವಿಗೆ ವರ್ಷಕ್ಕೆ 125 ದಿನಗಳ ಉದ್ಯೋಗವನ್ನು ನೀಡುವಂಥದ್ದು. ಸೊ ಇದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಇತ್ತಲ್ಲ, ರೋಜ್ಗಾರ್ ಯೋಜನೆ ಇತ್ತಲ್ಲ, ಅದರ ನೂತನ ಹೆಸರು VBG ರಾಮ್ಜಿ ಯೋಜನೆ. ಭಾರತ ಸರ್ಕಾರ ನ್ಯೂಟ್ರಿಷನ್ ರಿಚ್ ಫಾರ್ಮಿಂಗ್ ಅಂಡ್ ಹೆಲ್ದಿ ಫುಡ್ ಅದನ್ನ ಡೆವಲಪ್ ಮಾಡೋದಕ್ಕೆ, ಉನ್ನತಿಗೊಳಿಸಲು ಪ್ರಾರಂಭಿಸಿದ ಯೋಜನೆ ಯಾವುದು? ಸರಿಯಾದ ಉತ್ತರ ಸೇಹತ್ ಮಿಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೇಹತ್ ಮಿಷನ್.
ಇದನ್ನ ಕೇಂದ್ರ ಆರೋಗ್ಯ ಮಂತ್ರಿ JP ನಡ್ಡಾ ಮತ್ತು ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟನೆ ಮಾಡ್ತಾರೆ. ಸೊ ಕೇಂದ್ರ ಆರೋಗ್ಯ ಮಂತ್ರಿ, ಇದು ಗೊತ್ತಿರಲಿ ನಿಮ್ಗೆ, ಕೇಂದ್ರ ಆರೋಗ್ಯ ಮಂತ್ರಿ ಯಾರು ಅಂತ ಕೇಳ್ಬೋದು. ಕೇಂದ್ರ ಆರೋಗ್ಯ ಮಂತ್ರಿ JP ನಡ್ಡಾ. ಹಾಗೇನೆ ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್. ಇಬ್ಬರು ಸೇರಿ ಈ ಒಂದು ಯೋಜನೆಯನ್ನ, ಈ ಒಂದು ಮಿಷನ್ ಅನ್ನ ಉದ್ಘಾಟನೆ ಮಾಡ್ತಾರೆ. ರಾಷ್ಟ್ರೀಯ ದಲಹನ್ ಆತ್ಮ ನಿರ್ಭರ್ ಮಿಷನ್ ಎಲ್ಲಿ ಉದ್ಘಾಟಿಸಲಾಯಿತು? ರಾಷ್ಟ್ರೀಯ ದಲಹನ್ ಆತ್ಮ ನಿರ್ಭರ್ ಮಿಷನ್ ಎಲ್ಲಿ ಉದ್ಘಾಟಿಸಲಾಯಿತು ಕೇಳಿದ್ರೆ ಸೆಹೋರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಇದು? ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದ ಸೆಹೋರ್ನಲ್ಲಿ ರಾಷ್ಟ್ರೀಯ ದಲಹನ್ ಆತ್ಮ ನಿರ್ಭರ್ ಮಿಷನ್ ಅನ್ನ ಉದ್ಘಾಟನೆ ಮಾಡಲಾಯಿತು. ಇದು ಕೃಷಿ ಉತ್ಪಾದನೆಯನ್ನ ಉತ್ತೇಜನ ನೀಡುವಂತಹ ಒಂದು ಯೋಜನೆ. ಕೃಷಿ ಉತ್ಪಾದನೆಗೆ ಉತ್ತೇಜನ ಕೊಡುವಂತಹ ಒಂದು ಪ್ರಮುಖವಾದ ಯೋಜನೆಯಾಗಿದೆ. ಭಾರತ ಸರ್ಕಾರದ ಯಾವ ಜನಸುರಕ್ಷಾ ಯೋಜನೆಯು 11 ವರ್ಷವನ್ನ ಇತ್ತೀಚೆಗೆ ಪೂರ್ಣಗೊಳಿಸಿತು? ಸರಿ ಉತ್ತರ PMSBY. ಏನಿದು PMSBY ಅಂದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇತ್ತೀಚೆಗೆ 11 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿತು. ಇದು 9 ಮೇ 2015ರಲ್ಲಿ ಪ್ರಾರಂಭ ಆಗಿತ್ತು. ಈ ಕೆಳಗಿನ ಯಾವ ಭಾರತ ಸರ್ಕಾರದ ಯೋಜನೆ 830 ಮಿಲಿಯನ್ ಅಮೆರಿಕನ್ ಡಾಲರ್ ಮಂಜೂರಿ ದೊರೆತಿದೆ? ಯಾವ ಒಂದು ಯೋಜನೆಗೆ ಅಮೆರಿಕನ್ ಡಾಲರ್ 830 ಮಿಲಿಯನ್ ಡಾಲರ್ ಅಮೆರಿಕನ್ ಡಾಲರ್ ಮಂಜೂರಿ ದೊರೆತಿರುವಂತಹ ಯೋಜನೆ ಯಾವುದು? ಸರಿ ಉತ್ತರ PM ಸೇತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. PM ಸೇತು ಯೋಜನೆ. ಸೊ ಇದು PM ಸೇತು ಅಂದ್ರೆ ಏನ್ ಕೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಸ್ಕಿಲ್ಲಿಂಗ್ ಅಂಡ್ ಎಂಪ್ಲಾಯಬಿಲಿಟಿ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಅಪ್ಗ್ರೇಡ್ ITIs. ಸರಿ ಹೇಳ್ತೀನಿ ನೋಡಿ, ಪ್ರೈಮ್ ಮಿನಿಸ್ಟರ್ ಸ್ಕಿಲ್ಲಿಂಗ್ ಅಂಡ್ ಎಂಪ್ಲಾಯಬಿಲಿಟಿ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಅಪ್ಗ್ರೇಡ್ ITIs, ಇದು PM ಸೇತು. ಸೊ ಭಾರತ ಸರ್ಕಾರ ಇದಕ್ಕೆ 60,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ ಮತ್ತು ಅಮೆರಿಕದಿಂದ 830 ಮಿಲಿಯನ್ ಡಾಲರ್ ಮಂಜೂರಿ ದೊರೆತಿದೆ. ಭಾರತ ವಿಶ್ವ ವ್ಯಾಪ್ತಿಯಲ್ಲಿ ಫಾರ್ಮಾಸ್ಯೂಟಿಕಲ್ ಅಂಡ್ ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿ ಸೂಪರ್ ಪವರ್ ಆಗೋದಕ್ಕೆ ಒಂದು ವಿಶಿಷ್ಟವಾದ ಯೋಜನೆಯನ್ನು ಘೋಷಿಸಿದೆ. ಆ ಯೋಜನೆ ಯಾವುದು? ಸರಿ ಉತ್ತರ ಅದು ಬಯೋಫಾರ್ಮಾ ಶಕ್ತಿ ಮಿಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಯೋಫಾರ್ಮಾ ಶಕ್ತಿ ಮಿಷನ್. ಸೊ ಇದು ಗಂಭೀರ ಕಾಯಿಲೆಗಳು, ಉದಾಹರಣೆಗೆ ಕ್ಯಾನ್ಸರ್ ಇರ್ಬೋದು, ಹಕ್ಕಿ ಜ್ವರ, ಮಲೇರಿಯಾ, ಲೈಕ್ ತುಂಬಾ ಗಂಭೀರ ಕಾಯಿಲೆಗಳಿಗೆ ಔಷಧಿಯನ್ನ ತಯಾರಿ ಮಾಡುವಂಥದ್ದು, ಔಷಧಿ ತಯಾರಿಸುವಂತ ಒಂದು ಯೋಜನೆ ಆಗಿದೆ ಇದು ಬಯೋಫಾರ್ಮಾ ಶಕ್ತಿ ಮಿಷನ್. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಉದ್ಘಾಟನೆ ಎಲ್ಲಿ ಮಾಡಲಾಯಿತು? ಸರಿಯಾದ ಉತ್ತರ ಒಡಿಸ್ಸಾದ ರಾಯಗಢದಲ್ಲಿ. ಒಡಿಸ್ಸಾದ ರಾಯಗಢದಲ್ಲಿ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನ ಉದ್ಘಾಟನೆ ಮಾಡಲಾಯಿತು. ಇದು ಈ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ 3rd ಪಾರ್ಟ್. ಇದು ಅಂದ್ರೆ ಈ ಹಿಂದೆ ಕೂಡ ಇದು ಇತ್ತು, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಇತ್ತು. ಇದು 0.3 ಇದರ ಮುಂದುವರೆದ 3ನೇ ಭಾಗ ಇದು. ಸೊ ಇದು ಯಾವಾಗಿಂದ ಶುರು, ಎಲ್ಲಿವರೆಗೆ ಇರುತ್ತೆ ಅಂದ್ರೆ 2025ರಿಂದ 2028ರವರೆಗೆ ಈ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ 0.3 3ನೇ ಭಾಗ ಇದು ಇರುವಂತದ್ದು. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಯಾವಾಗ ಲಾಂಚ್ ಮಾಡಲಾಗಿತ್ತು? ಸರಿಯಾದ ಉತ್ತರ ಇದನ್ನ 8 ಏಪ್ರಿಲ್ 2015ರಲ್ಲಿ ಲಾಂಚ್ ಮಾಡಲಾಗಿತ್ತು. ಭಾರತ ಸರ್ಕಾರ ಒಂದು ವಿಶಿಷ್ಟವಾದ ಯೋಜನೆ, ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ. ಮುದ್ರಾ ಅಂದ್ರೆ ಏನು ಕೇಳಿದ್ರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್
ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ, ರೀಫೈನಾನ್ಸ್ ಏಜೆನ್ಸಿ. ಯಾಕಿದೊಂದು ಮಹತ್ವಪೂರ್ಣವಾದ ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆ ಅಂತ ಕೇಳಿದ್ರೆ, ಈ ಒಂದು ಮುದ್ರಾ ಯೋಜನೆ ಮೂಲಕ ಸಣ್ಣ ಸಣ್ಣ ಉದ್ಯಮಿಗಳಿಗೆ ಪ್ರೋತ್ಸಾಹಿಸಲಾಯಿತು. ಚಿಕ್ಕ ಉದ್ಯಮಿದಾರರಿಗೆ ಪ್ರೋತ್ಸಾಹ ನೀಡುವಂತಹ ಹಣ ಸಹಾಯ ಪ್ರೋತ್ಸಾಹಕರ ಯೋಜನೆಯಾಗಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಯಾವ ಉದ್ದೇಶದಿಂದ ಪ್ರಾರಂಭಿಸಲಾಯಿತು? ಸರಿ ಉತ್ತರ, ಗ್ರಾಮೀಣ ಬಡ ಜನರಿಗೆ ಮನೆಗಳನ್ನು ಒದಗಿಸೋದು. ಹೆಸರೇ ಇದೆ ಆವಾಸ್ ಯೋಜನೆ ಅಂತೇಳಿ. ಸೊ ಗ್ರಾಮೀಣ ಬಡ ಜನರಿಗೆ ಮನೆಗಳನ್ನು ಒದಗಿಸುವಂತ ಒಂದು ವಿಶಿಷ್ಟವಾದ ಯೋಜನೆ ಇದು. PMAYG, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮನೆಗಳನ್ನು ಒದಗಿಸುವಂತದ್ದು. ಹಾಗೇನೆ ಈ ಒಂದು ಯೋಜನೆ ಮೂಲಕ ಎಲ್ಲರಿಗೂ ಮನೆ, ಹೌಸ್ ಫಾರ್ ಆಲ್, ಎಲ್ಲರಿಗೂ ಮನೆ ನಿರ್ಮಿಸುವಂತ ಉದ್ದೇಶವನ್ನು ಹೊಂದಿದೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಜಲ್ ಜೀವನ್ ಮಿಷನ್ ಯಾವಾಗ ಪ್ರಾರಂಭಿಸಲಾಯಿತು? ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿರುವ ಯೋಜನೆ ಇದು. ಯಾಕಂತ ಹೇಳ್ತೀನಿ. ಸೊ ಇದು ಆಗಸ್ಟ್ 15, 2019 ಆಗಸ್ಟ್ 15ರಂದು ಪ್ರಾರಂಭಿಸಲಾಯಿತು. ಇದನ್ನ ಉದ್ಘಾಟನೆ ಮಾಡಲಾಯಿತು. ಈಗ ಯಾಕೆ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ, ಇದನ್ನ ಎಕ್ಸ್ಟೆನ್ಷನ್ ಮಾಡಲಾಗಿದೆ 2028ರವರೆಗೆ ಇದನ್ನು ಮುಂದುವರಿಕೆ ಮಾಡಲಾಗಿದೆ. ಅಂದ್ರೆ ಇದನ್ನು ಕಂಪ್ಲೀಟ್ ಆಗಿಲ್ಲ ಅಂತ ಇದನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ. ಇದರ ಉದ್ದೇಶ ಏನ್ ಕೇಳಿದ್ರೆ, ವಿಶೇಷವಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಮನೆ ಮನೆಗೆ ಗಂಗೆ, ಅಥವಾ ಹರ್ ಘರ್ ಜಲ್ ಎನ್ನುವಂತಹ ಒಂದು ಯೋಜನೆ ಆಗಿದೆ ಇದು. ಖಾದಿ, ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ವಲಯಗಳಿಗೆ ಆಧುನೀಕರಣಕ್ಕೆ ಒತ್ತು ನೀಡೋದಕ್ಕೆ ಪ್ರಾರಂಭಿಸಲಾದ ಯೋಜನೆ ಯಾವುದು? ಸರಿ ಉತ್ತರ, ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಮೂಲಕ ಖಾದಿ, ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಏರಿಯಾಗಳಿಗೆ ಈ ಏರಿಯಾಗಳ ಒಂದು ಮಾಡರ್ನೈಸೇಷನ್ಗೆ ಒತ್ತು ನೀಡಲಾಯಿತು. ಜನಸಾಮಾನ್ಯರು ಕೂಡ ವಿಮಾನ ಪ್ರಯಾಣ ಮಾಡುವಂತೆ ಚಿಕ್ಕ ಚಿಕ್ಕ ನಗರಗಳಲ್ಲಿ ವಿಮಾನ ಹಾರಾಟವನ್ನು ಪ್ರಾರಂಭಿಸಿದ ಯೋಜನೆ ಯಾವುದು? ಸರಿ ಉತ್ತರ, ಉಡಾನ್ ಯೋಜನೆ. ಉಡಾನ್ ಅನ್ನುವ ಹೆಸರೇ ಹೇಳುತ್ತೆ. ಉಡಾನ್ ಅಂದ್ರೆ ಏನ್ ಕೇಳಿದ್ರೆ ಉಢೇ ದೇಶ್ಗೆ ಆಮ್ ನಾಗರಿಕ್, ಅಂದ್ರೆ ಜನಸಾಮಾನ್ಯರು ಕೂಡ ಸಾಮಾನ್ಯ ಕಟ್ಟಕಡೆಯ ವ್ಯಕ್ತಿ ಕೂಡ ವಿಮಾನ ಪ್ರಯಾಣ ಮಾಡುವಂತ ಅವನ ಆಸೆ ಈಡೇರಬೇಕು ಅಂತೇಳಿ. ಯಾಕಿದು ಸುದ್ದಿಯಲ್ಲಿದೆ ಕೇಳಿದ್ರೆ, ಈ ಉಡಾನ್ನ 2.0 ಎರಡನೇ ಒಂದು ಹಂತ ಇದೆಯಲ್ಲ, ಸೆಕೆಂಡ್ ಸ್ಟೆಪ್ ಇದೆಯಲ್ಲ, 2026-27 ಇಂದ, ಈ ವರ್ಷದಿಂದ ಇದರ ಹಂತವನ್ನ 26-27 ಇಂದ 35-36 ವರೆಗೆ 2035-36ರವರೆಗೆ ವಿಸ್ತರಣೆಯನ್ನ ಮಾಡಲಾಗಿದೆ. ಕೆಂಪು ಸಮುದ್ರ, ರೆಡ್ ಸಿ ಮತ್ತು ಹಾರ್ಮೋ ಜಲಸಂಧಿಯಲ್ಲಿ ಬರುವ ಹಡಗುಗಳಿಗೆ ಸಹಕಾರ ನೀಡೋದಕ್ಕೆ ಭಾರತದ ಕೇಂದ್ರ ಸರ್ಕಾರ ಪ್ರಾರಂಭಿಸಿದಂತಹ ಯೋಜನೆ ಯಾವುದು? ಸರಿ ಉತ್ತರ, ರಿಲೀಫ್ ಸ್ಕೀಮ್, ರಿಲೀಫ್ ಯೋಜನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಿಲೀಫ್ ಯೋಜನೆ. ರಿಲೀಫ್ ಅಂದ್ರೆ ಏನು ಕೇಳಿದ್ರೆ ನೋಡಿ, ರಿಲೀಫ್ ಅನ್ನೋದ್ರಲ್ಲಿ ಇದೆ ರೆಸಿಲಿಯನ್ಸ್ ಅಂಡ್ ಲಾಜಿಸ್ಟಿಕ್ಸ್ ಇಂಟರ್ವೆನ್ಷನ್ಸ್ ಫಾರ್ ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ಸ್ ಅಂತೇಳಿ ನೋಡಿ. ಇನ್ನೊಮ್ಮೆ, ರೆಸಿಲಿಯನ್ಸ್ ಅಂಡ್ ಲಾಜಿಸ್ಟಿಕ್ಸ್ ಇಂಟರ್ವೆನ್ಷನ್ಸ್ ಫಾರ್ ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ ಅಂತೇಳಿ. 2026-27ನೇ ಸಾಲಿನ ಬಜೆಟ್ನಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಇದಕ್ಕೆ ಇಡಲಾದ ಒಟ್ಟು ಮೊತ್ತ ಎಷ್ಟು? ಸರಿ ಉತ್ತರ, 65,000 ಕೋಟಿ ರೂಪಾಯಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 65,000 crores. ಇದೊಂದು ವಿಶೇಷವಾದ ಯೋಜನೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ. ಇದನ್ನು ಸಣ್ಣ ಹಿಡುವಳಿದಾರರಿಗೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿ ನೀಡುವಂತ ಒಂದು ಯೋಜನೆ. ಇದು 2019ರಲ್ಲಿ ಶುರು ಆಯಿತು. ಕೇಳ್ತಾರೆ, PM ಕಿಸಾನ್ ಯೋಜನೆ ಉದ್ಘಾಟನೆ ಆಗಿದ್ದೆಲ್ಲಿ, ಎಲ್ಲಿ ಶುರುವಾಯಿತು ಅಂತ ಕೇಳಿ ನೋಟ್ ಮಾಡ್ಕೊಳ್ಳಿ. ಉತ್ತರ ಪ್ರದೇಶದ ಗೋರಖಪುರದಲ್ಲಿ ಇದರ ಉದ್ಘಾಟನೆ ಆಗಿತ್ತು. UP.
ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ 2019ರಲ್ಲಿ ಪ್ರಾರಂಭ ಆದಂತಹ ಯೋಜನೆ ಇದು. ಇದನ್ನ ಒಂದು ಅಂಡರ್ಟೇಕಿಂಗ್ ಅಂದ್ರೆ ಇದರ ಒಂದು ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಕೃಷಿ ಮತ್ತು ವಿಕಾಸ ಸಚಿವಾಲಯ. ಕೃಷಿ ಮತ್ತು ವಿಕಾಸ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆ ಬರುತ್ತೆ. ಅದರ ಸಂಪೂರ್ಣ ನಿರ್ವಹಣೆ ಮಾಡುವಂಥದ್ದು ಕೃಷಿ ಮತ್ತು ವಿಕಾಸ ಸಚಿವಾಲಯ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ, ಜೀವನ್ ಜ್ಯೋತಿ, ಪ್ರೈಮ್ ಮಿನಿಸ್ಟರ್ ಜೀವನ್ ಜ್ಯೋತಿ ಭೀಮಾ ಯೋಜನೆ ಪ್ರಾರಂಭಿಸಲಾದ ವರ್ಷ ಯಾವುದು? ಸರಿ ಉತ್ತರ 2015. 2015ರ ಮೇ 9ರಂದು ಈ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಯಿತು. ಹಣಕಾಸು ನೋಡಿ, ಇದರ ವಿಶೇಷತೆ ಏನು ಕೇಳಿದ್ರೆ, ಹಣಕಾಸು ಸಚಿವಾಲಯ ಅಕಾಲಿಕ ಮೃತ್ಯು ಆದವರಿಗೆ ಈ ಒಂದು ಯೋಜನೆ ಮೂಲಕ 1 ಲಕ್ಷದವರೆಗೆ ಹಣವನ್ನು ನೀಡುವಂಥದ್ದು. 1 ಲಕ್ಷ ವಿಮೆ. ಮತ್ತು ಇದು ಪ್ರೈಮ್ ಮಿನಿಸ್ಟರ್ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇದೆಯಲ್ಲ, ಇದಕ್ಕೆ ಪ್ರತಿ ವರ್ಷ 436 ರೂಪಾಯಿ ಕಟ್ಟಬೇಕಾಗತ್ತೆ ಈ ಪಾಲಿಸಿಯ ಒಂದು ಇನ್ಸ್ಟಾಲ್ಮೆಂಟ್. ಕೇಂದ್ರ ಸರ್ಕಾರ ಭಾರತೀಯ ಭಾಷೆಗಳ ಡಿಜಿಟಲ್ ಪಠ್ಯಪುಸ್ತಕಗಳ ಲಭ್ಯತೆಗೆ ಪ್ರಾರಂಭಿಸಿದಂತಹ ಯೋಜನೆ ಯಾವುದು? ಸರಿಯಾದ ಉತ್ತರ ಭಾರತೀಯ ಭಾಷಾ ಪುಸ್ತಕ ಯೋಜನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತೀಯ ಭಾಷಾ ಪುಸ್ತಕ ಯೋಜನೆ. ಇದರ ಉದ್ಘಾಟನೆ ಮಾಡಿದ್ದು ನಿರ್ಮಲಾ ಸೀತಾರಾಮನ್, ಕೇಂದ್ರ ಹಣಕಾಸು ಸಚಿವರು. ಕೇಂದ್ರ ಹಣಕಾಸು ಸಚಿವರಿಂದ ಉದ್ಘಾಟನೆ. ಏನಿದು ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅಂದ್ರೆ, ಭಾರತದಲ್ಲಿರುವಂತಹ ಎಲ್ಲಾ ಭಾಷೆಗಳ ಪುಸ್ತಕಗಳ ಡಿಜಿಟಲೈಸ್ ಮಾಡುವಂಥದ್ದು, ಮಕ್ಕಳಿಗೆ ಈಸಿಯಾಗಿ ಸಿಗೋ ಹಾಗೆ ಅವಕಾಶ ಮಾಡಿಕೊಡುವಂಥದ್ದು. ವೈಬ್ರೆಂಟ್ ವಿಲೇಜ್ 2.0 ಎಲ್ಲಿ ಪ್ರಾರಂಭಿಸಲಾಯಿತು? ಸರಿ ಉತ್ತರ ನತನ್ಪುರ ಅಂತೇಳಿ. ನತನ್ಪುರ ಎಲ್ಲಿದೆ ಇದು ಕೇಳಿದ್ರೆ ಅಸ್ಸಾಂನಲ್ಲಿದೆ. ಇದು ವೈಬ್ರೆಂಟ್ ವಿಲೇಜ್ ಯೋಜನೆ ವಿಶೇಷವಾಗಿ ಉತ್ತರ ಭಾರತದ ಗಡಿ ಪ್ರದೇಶದಲ್ಲಿರುವಂತಹ ಹಳ್ಳಿಗಳ ವಿಕಾಸ ಮಾಡುವಂಥದ್ದು. ಉತ್ತರ ಭಾರತದ ಗಡಿಭಾಗದ ಗ್ರಾಮಗಳ ಸಮಗ್ರ ವಿಕಾಸ ಯೋಜನೆ ಹೆಸರು ವೈಬ್ರೆಂಟ್ ವಿಲೇಜ್. 2026-27ನೇ ಸಾಲಿನಲ್ಲಿ ಕೇಂದ್ರ ಬಜೆಟ್ನಲ್ಲಿ ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡಲು ಪ್ರಾರಂಭಿಸಿದ ಯೋಜನೆ ಯಾವುದು? ಸರಿ ಉತ್ತರ ಶಿ ಮಾರ್ಟ್ಸ್. ಯೋಜನೆ ಹೆಸರು ಶಿ ಮಾರ್ಟ್ಸ್ ಎನ್ನುವಂತಹ ಯೋಜನೆ. ಅದರ ಜೊತೆಗೆ ಹಾಸ್ಟೆಲ್ಗಳ ನಿರ್ಮಾಣ ಕೂಡ ಇದನ್ನ ಆಡ್ ಆಗುತ್ತೆ, ಹಾಸ್ಟೆಲ್ಗಳ ಸೇರ್ಕೊಳ್ಳುತ್ತೆ. ಅಟಲ್ ಪೆನ್ಷನ್ ಯೋಜನೆ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 2015ರ ಮೇ 9ರಂದು ಅಟಲ್ ಪೆನ್ಷನ್ ಯೋಜನೆಯನ್ನ ಪ್ರಾರಂಭಿಸಲಾಯಿತು. 2015ರ ಮೇ 9ರಂದು. ಸೊ ನೋಡಿ, ಇದರ ಪ್ರಕಾರ ವಯೋವೃದ್ಧರಾಗಿ ಇರುವಂತವರಿಗೆ ಅವರ ನಿವೃತ್ತಿಯ ನಂತರ 1,000ದಿಂದ 5,000ದವರೆಗೆ ಪೆನ್ಷನ್ ಕೊಡುವಂಥದ್ದು. ಪರಿಪೂರ್ಣ ಮೆಡಿಕಲ್ ಆಯುಷ್ ಇನ್ಶೂರೆನ್ಸ್ ಪ್ರಾರಂಭಿಸಿದ ಸಚಿವಾಲಯ ಯಾವುದು? ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಣಕಾಸು ಸಚಿವಾಲಯ. ಇದರ ಮೂಲಕ 10ರಿಂದ 20 ಲಕ್ಷ ಇನ್ಶೂರೆನ್ಸ್ ಒದಗಿಸುವಂಥದ್ದು. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಆಯುಷ್ಮಾನ್ ಭಾರತ್ ಯೋಜನೆಗೆ 2025ನೇ ಸಾಲಿನಲ್ಲಿ ಸೇರ್ಪಡೆಗೊಂಡವು? ಸರಿಯಾದ ಉತ್ತರ ದೆಹಲಿ ಮತ್ತು ಒಡಿಸ್ಸಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ವಿಶೇಷತೆ ಏನು ಕೇಳಿದ್ರೆ, ಆಯುಷ್ಮಾನ್ ಅಂದ್ರೆ ನಿಮ್ಗೆ ಗೊತ್ತಿದೆ, BPL ಕಾರ್ಡ್ದಾರರಿಗೆ ಉಚಿತ ಚಿಕಿತ್ಸೆ, ಹೆಲ್ತ್ ಬೀಮಾ ಅಂತಾನೆ ಹೇಳ್ಬಹುದು. ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್ ಅಭಿಯಾನ ಪ್ರಾರಂಭಿಸಿದ ಸಚಿವಾಲಯ ಯಾವುದು? ಸರಿಯಾದ ಉತ್ತರ ಪಂಚಾಯತ್ ರಾಜ್ ಸಚಿವಾಲಯ. ಅಂದ್ರೆ ಇದು ಏನ್ ಕೇಳಿದ್ರೆ ಒಂದು ವಿಶಿಷ್ಟವಾದ ಯೋಜನೆ. ಇದು ಸಾಮಾನ್ಯವಾಗಿ ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳಾ ಅಧ್ಯಕ್ಷರು ಇರ್ತಾರೆ. ಸೊ ಈ ಮಹಿಳಾ ಅಧ್ಯಕ್ಷರು ಇರುವಂತ ಸಂದರ್ಭದಲ್ಲಿ ಅವರ ಗಂಡಂದಿರು, ಅವರ ಏನು ಹಸ್ಬೆಂಡ್ಸ್ ಇರ್ತಾರೆ, ಅವ್ರು ಒಂದು ಅಧಿಕಾರದಲ್ಲಿ ಹಸ್ತಾಂತರ ಮಾಡುವಂಥದ್ದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ ಇದನ್ನ ತಡೆಯುವಂತ ಒಂದು ಅಭಿಯಾನ ಇದು, ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್ ಅಂತ ಹೇಳಿ. ಅಂದ್ರೆ ಪ್ರಾಕ್ಸಿ ಸರ್ಪಂಚ್ ಅಥವಾ ಪ್ರಾಕ್ಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಬಾರ್ದು, ಅದೇ ಮಹಿಳೆ ಮಾಡಬೇಕು ಅಂತೇಳಿ. ಇದನ್ನ ಈ ಒಂದು ಮಹಿಳಾ ಒಂದು ಹಕ್ಕಿನ ವಿಚಾರವಾಗಿ ಕೂಡ ಇದನ್ನ ನಾವು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಇದನ್ನ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನವನ್ನೇ ಈ ಒಂದು ಅಭಿಯಾನ ಪ್ರಾರಂಭಿಸಲಾಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಈ ಒಂದು
ಅಭಿಯಾನ ಪ್ರಾರಂಭಿಸಲಾಯಿತು ಯಾವಾಗ? ಮಾರ್ಚ್ 8ರಂದು, 8 ಮಾರ್ಚ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: ಗೃಹ ಸಚಿವಾಲಯ ಪ್ರಾರಂಭಿಸಿದ ರಾಷ್ಟ್ರೀಯ ಆತಂಕವಾದ ವಿರೋಧದ ನೀತಿ ಹೆಸರೇನು? ಆಪ್ಷನ್ಸ್ ಈ ರೀತಿದೆ: ರಕ್ಷಾ, ಪ್ರಹಾರ, ವಿಜಯ, ಸುರಕ್ಷಾ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.